ಭೀಕರ ಪ್ರವಾಹಕ್ಕೆ ತುತ್ತಾಗಿದ್ದ ಹಿಮಾಚಲ ಪ್ರದೇಶಕ್ಕೆ ರಾಜ್ಯ ಸರ್ಕಾರದಿಂದ ಸಹಾಯಧನ ನೀಡಲಾಗಿದೆ. 5 ಕೋಟಿ ಹಣದ ನೆರವನ್ನ ರಾಜ್ಯ ಸರ್ಕಾರ ನೀಡಿದೆ. 5 ಕೋಟಿ ನೀಡುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಿಮಾಚಲ ಪ್ರದೇಶ ಸಿಎಂ ಸುಖ್ವೀಂದರ್ ಸಿಂಗ್ಗೆ ಪತ್ರ ಬರೆದಿದ್ದಾರೆ. ಕರ್ನಾಟಕ ಹಿಮಾಚಲದೊಂದಿಗೆ ನಿಲ್ಲುತ್ತದೆ. ನೆರೆ ಹಾನಿಗೆ 5 ಕೋಟಿ ನೆರವು ನೀಡುತ್ತಿದ್ದೇವೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈ ಹಿಂದೆ ಕೂಡ ಕೇರಳದಲ್ಲಿ ಆನೆ ಕಾಲ್ತುಳಿತದ ಘಟನೆಯಲ್ಲಿ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ನೀಡಿತು. ಗ್ರೇಟರ್ ಬೆಂಗಳೂರು ವಶಪಡಿಸಿಕೊಳ್ಳಲು ಡಿಸಿಎಂ ಡಿಕೆ ಶಿವಕುಮಾರ್ ಮೆಗಾ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಹೀಗಾಗಿಯೇ ಮುಂಬರುವಂತಹ ಬೆಂಗಳೂರಿನ 5 ನಗರ ಪಾಲಿಕೆ ಎಲೆಕ್ಷನ್ಗೆ ಸಮಿತಿ ರಚನೆಯನ್ನ ಮಾಡಲಾಗಿದೆ. ಈಗಾಗಲೇ ಸಚಿವರ ನೇತೃತ್ವದಲ್ಲಿ ಡಿಕೆ ಶಿವಕುಮಾರ್ ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಪರಿಷತ್ ಸದಸ್ಯರಿಗೂ ಸಮಿತಿಯಲ್ಲಿ ಸ್ಥಾನವನ್ನು ಕೊಟ್ಟಿದ್ದು ವಿಧಾನ ಪರಿಷತ್ ಸದಸ್ಯರಿಗೂ ಜವಾಬ್ದಾರಿಯನ್ನ ನೀಡಲಾಗಿದೆ. ಶತಾಯ ಗತಾಯ ಗ್ರೇಟರ್ ಬೆಂಗಳೂರು ಗೆಲ್ಲೋಕೆ ಕಾಂಗ್ರೆಸ್ ಪ್ಲಾನ್ ಅನ್ನು ಮಾಡಿದೆ. ಜಾತಿ ಜನಗಣತಿ ಸಮೀಕ್ಷೆಗೆ ಸರ್ಕಾರ ಮುಂದಾಗಿದೆ. ಆದರೆ ಇದರ ಹಿಂದೆ ರಾಜಕೀಯ ಲೆಕ್ಕಾಚಾರವೇನಾದ್ರೂ ಇದೆಯಾ ಅನ್ನುವಂಥ ಗುಲ್ಲೆದ್ದಿದೆ. ಒಂದು ವೇಳೆ ಸಮೀಕ್ಷೆ ಮೂಲಕ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳಲು ಸಿಎಂ ಮುಂದಾದ್ರ ಅನ್ನುವ ಅನುಮಾನ ಶುರುವಾಗಿದೆ. ಈ ಹಿಂದೆ ವರ್ಗಗಳ ನಿಖರ ಜನಸಂಖ್ಯೆಯನ್ನು ತಿಳಿಯೋದಕ್ಕೆ ಸಿಎಂ ತಂತ್ರಗಾರಿಕೆ ಶುರು ಮಾಡಿದಂತಿದೆ. ಈ ಮೂಲಕ ವಿರೋಧಿಗಳಿಗೆ ತಿರುಗೇಟು ನೀಡಲು ಸಿದ್ದು ರಣತಂತ್ರ ರೂಪಿಸಿದ್ದು ಮುಂಬರುವ ಚುನಾವಣೆಗಳ ಮೇಲೂ ಕೂಡ ಸಮೀಕ್ಷೆಯ ಪ್ರಭಾವ ಹೆಚ್ಚಾಗಲಿದೆ. ಈ ಮೂಲಕ ಹಲವು ಕ್ಷೇತ್ರಗಳಲ್ಲಿ ರಾಜಕೀಯ ಲೆಕ್ಕಾಚಾರವೇ ಬುಡಮೇಲಾಗುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದಿಂದ ಮತ್ತೆ ಸಮೀಕ್ಷೆ ಹೆಸರಲ್ಲಿ ಲಿಂಗಾಯತ ಧರ್ಮದ ಗೊಂದಲ ಶುರುವಾಗಿದೆ. ಸರ್ಕಾರದ ಗೊಂದಲ ನೀತಿ ವಿರುದ್ಧ ಹೋರಾಟ ಕೈಗೊಳ್ಳುವುದಕ್ಕೆ ಮಾಜಿ ಸಿಎಂ ಸಂಸದ ಬಸವರಾಜ ಬೊಮ್ಮಾಯಿ ಒಲವನ್ನು ತೋರಿದ್ದಾರೆ. ಈ ಬಗ್ಗೆ ಮಾಜಿ ಸಚಿವ ಸಿಸಿ ಪಾಟೀಲ್, ಶಾಸಕ ಅರವಿಂದ್ ಬೆಲ್ಲ ಜೊತೆ ಬೊಮ್ಮಾಯಿ ಚರ್ಚೆ ಮಾಡಿದ್ದಾರೆ. ಆದರೆ ಬೊಮ್ಮಾಯಿ ಮೇಲಿನ ಮನಸ್ತಾಪ ಹಾಗೂ ಉಳಿದ ನಾಯಕರ ಪೈಪೋಟಿಯಿಂದ ಸಭೆ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಮನಸ್ಸು ಮಾಡ್ತಾ ಇಲ್ಲ. ಇತ್ತ ವಿಜಯೇಂದ್ರ ನಾಯಕತ್ವದ ಬದಲಾವಣೆಗಾಗಿ ಅರವಿಂದ್ ಬೆಲ್ಲದ್ ಕಾದು ಕೂತಿದ್ದಾರೆ. ವೀರಶೈವ ಲಿಂಗಾಯತ ಮಹಾಸಭಾ ಜಾಗತಿಕ ಲಿಂಗಾಯತ ಮಹಾಸಭಾಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹುಬ್ಬಳ್ಳಿಯಲ್ಲಿ ವಚನಾನಂದ ಸ್ವಾಮೀಜಿ ಹೇಳಿಕೆಯನ್ನು ನೀಡಿದ್ದಾರೆ. ಸೆಪ್ಟೆಂಬರ್ 17ರಂದು ಬೆಂಗಳೂರಿನಲ್ಲಿ ನಿರ್ಣಾಯಕ ಸಭೆ ಇದೆ. ಪಂಚಮಸಾಲಿ ಸಮುದಾಯದ ಸಭೆ ಕರೆಯಲಾಗಿದೆ. ಜಾತಿ ಜನಗಣತಿ ಏನು ಬರೆಸಬೇಕು ಅನ್ನುವಂತಹ ತೀರ್ಮಾನವನ್ನ ಕೈಗೊಳ್ಳುವ ಸಭೆಯಾಗಿದೆ. ಬಸವಣ್ಣ ಎಲ್ಲರಿಗೂ ಕೂಡ ಬೇಕಾದವರು. ಬಸವ ಸಂಸ್ಕೃತಿ ಯಾತ್ರೆಗೆ ನಮ್ಮ ಸ್ವಾಗತವಿದೆ. ಆದರೆ ಸಮಾಜವನ್ನ ಒಡೆಯುವ ಹೇಳಿಕೆಗೆ ನಮ್ಮ ವಿರೋಧ ಇದೆ. ದಿಂಗಾಲೇಶ್ವರ ಸ್ವಾಮೀಜಿಗಳು ರಾಜಕಾರಣಿಗಳು ಆಗಲು ಹೋಗ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬಾಂಧವರು ಏನನ್ನ ನಮೂದಿಸಬೇಕು ಅನ್ನೋ ಸಲುವಾಗಿಯೇ ನಾವು ಕಳೆದ 1 ವಾರಗಳಿಂದ ಕರ್ನಾಟಕದ 14 ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಭಕ್ತರ ಸಂಘದ ಹಿರಿಯರ, ಶಿಕ್ಷಣ ತಜ್ಞರ, ಮುತ್ಸದ್ದಿಗಳ ಮಕ್ಕಳ, ಯುವಕರ, ಮಹಿಳೆಯರ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ಅವರು ಏನೇನು ಹೇಳ್ತಾರೋ ಅದನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದೇವೆ ಮತ್ತು ಅವರ ದಾಖಲಾತಿನ ಮಾಡಿಕೊಂಡು ಅವರ ಅಭಿಪ್ರಾಯವನ್ನು ಸಂಗ್ರಹವನ್ನು ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರದಿಂದ ಮರು ಜಾತಿ ಗಣತಿ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸುವಂತೆ ಪಾಂಡೋಮಟ್ಟಿ ಗುರುಬಸವ ಶ್ರೀಗಳು ಕರೆ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಬಸವಣ್ಣ ವೈದಿಕ ಧರ್ಮದಲ್ಲಿ ಜನಿಸಿದರು. ಆದರೆ ವೈದಿಕ ಧರ್ಮದಲ್ಲಿ ಹೆಣ್ಣು ಗಂಡಿಗೆ ಸಮಾನತೆ ಇಲ್ಲ ಅಂತ ವೈದಿಕ ಧರ್ಮದಿಂದ ಹೊರಬಂದರು. ಬಳಿಕ ಲಿಂಗಾಯತ ಧರ್ಮ ಸ್ಥಾಪಿಸಿದರು. ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಸಿಗಬೇಕು. ಜಾತಿ ಗಣತಿಯಲ್ಲಿ ಲಿಂಗಾಯತರ ಸಂಖ್ಯೆ 65 ಲಕ್ಷ ಅಂತ ತೋರಿಸಲಾಗಿದೆ. ಆದರೆ ರಾಜ್ಯದಲ್ಲಿ ಲಿಂಗಾಯತರು 1 ಕೋಟಿಗೂ ಹೆಚ್ಚು ಜನ ಇದ್ದಾರೆ. ಹಾಗಾಗಿಯೇ ನಾವು ಬಸವ ಸಂಸ್ಕೃತಿ ಅಭಿಯಾನ ಶುರು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅಂತ ಸದಾ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಜಾತಿ ಗಣತಿ ಏನು ಒಂದು ವರದಿ ಬಂತು, ಆ ವರದಿಯಲ್ಲಿ ಕರ್ನಾಟಕದಲ್ಲಿ ಲಿಂಗಾಯತರ ಸಂಖ್ಯೆ 65 ಲಕ್ಷ ಮಾತ್ರ ಇದೆ ಅಂತೇಳಿ ಆ ಸೋರಿಕೆ ಆದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಗೊತ್ತಾದ ಮೇಲೆ, ನೋಡಪ್ಪ ನನಗೂ ಗೊತ್ತಿದೆ ಕರ್ನಾಟಕದಲ್ಲಿ ಲಿಂಗಾಯತರ ಸಂಖ್ಯೆ 1 ಕೋಟಿಗಿಂತಲೂ ಜಾಸ್ತಿ ಇದೆ, ನನಗೂ ಗೊತ್ತದು. ಆದರೆ ನೀವು ಮಾಡ್ಕೊಂಡಿದ್ದೀರಲ್ಲ, ಏನು ಹಿಂದೂ ಲಿಂಗಾಯತ, ಹಿಂದೂ ಸಾದಾ, ನೀವೆಲ್ಲರೂ ಒಂದೇ ಶಬ್ದವನ್ನು ಬರೆಸ್ರಿ 1.5 ಕೋಟಿ ಅಲ್ಲ 2 ಕೋಟಿ ಜಾಸ್ತಿ ಆಗುತ್ತೆ ಅಂತ ಸದಾ ಮುಖ್ಯಮಂತ್ರಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಮೇಲೆ ಚುನಾವಣೆ ತರಾನೇ ಮಾಡಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಚುನಾವಣೆ ಅಂದಾಗ ಕಾವಿರುತ್ತೆ. ಇದು ಜಿಲ್ಲಾ ಮಟ್ಟದ ಚುನಾವಣೆ. ಒಬ್ಬೊಬ್ಬರು ಒಂದೊಂದು ಸ್ಟೈಲ್ ಇರುತ್ತೆ. ಏನು ಮಾಡೋಕ್ಕಾಗಲ್ಲ ಅಂತ ಅವರು ಹೇಳಿದ್ರು. ಯತ್ನಾಳ್ಗೆ ಜನಬೆಂಬಲ ಇಲ್ಲ ಅಂತ ಬಿಜೆಪಿ ನಾಯಕರು ಲೇವಡಿ ಮಾಡಿದ್ರು. ಇನ್ನು ಇದೇ ವಿಚಾರವಾಗಿ ಮಾತನಾಡಿದಂತ ಯತ್ನಾಳ್ ಮತ್ತೆ ಬಿಎಸ್ವೈ ಬಿವೈವಿಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ನನಗೆ ಪೂಜ್ಯ ತಂದೆಯವರ ಮಾಜಿ ಮುಖ್ಯಮಂತ್ರಿಗಳ ಬೆಂಬಲ ಇಲ್ಲೇ, ನನಗೆ ಲಿಂಗಾಯತರ ಬೆಂಬಲ ಇಲ್ಲ, ಎಲ್ಲವನ್ನೂ ಬಿಎಸ್ವೈಗೆ ಮಾರಿ ಬಿಡಲಾಗಿದೆ ಅಂತ ಹೇಳಿ ವ್ಯಂಗ್ಯ ಮಾಡಿದ್ದಾರೆ.
ಪಾಪ ನನಗೇನೂ ಇಲ್ಲಲ್ರಿ. ನನಗೇನು ನಮ್ಮ ಪೂಜ್ಯ ತಂದೆಯವ್ರದ್ದೇನು ಮಾಜಿ ಮುಖ್ಯಮಂತ್ರಿ ಇದು ಇಲ್ಲ, ಇಡೀ ಲಿಂಗಾಯತರ ನನ್ನ ಬೆಂಬಲ ಇಲ್ಲ. ಎಲ್ಲ ಅವ್ರಿಗೆ ಮಾರಿಬಿಟ್ಟಾರೆ, ಲಿಂಗಾಯತರು ಮಾರ್ಯಾರ. ಪೂಜ್ಯ ತಂದೆಯವ್ರು ಅಂದ್ರೆ ಎಲ್ಲರೂ ಪಾದ ಪೂಜೆ ಮಾಡ್ಲಕತ್ತಾರ, ಅದಕ್ಕೆ ಹಿಂಗೆ ಆಗ್ಲಕತ್ತಾರ. ಇಲ್ಲ ಪಾಪ ನನಗೇನೂ ಇಲ್ಲಲ್ರಿ. ಇನ್ನು ವಿಜೇಂದ್ರ ಹಾಗೂ ಅಶೋಕ್ಗೆ ಅಮಿತ್ ಶಾ ಕ್ಲಾಸ್ ತಗೊಂಡಿರೋ ವಿಚಾರವಾಗಿಯೂ ಮಾತನಾಡಿದಂಥ ಯತ್ನಾಳ್, ವಿಜೇಂದ್ರ ಹಾಗೂ ಇತರರಿಗೆ ಅಮಿತ್ ಶಾ ಕ್ಲಾಸ್ ತಗೊಂಡಿದ್ದನ್ನ ಕೇಂದ್ರ ಸಚಿವರೊಬ್ಬರು ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಯತ್ನಾಳ್ರನ್ನ ಹೊರಹಾಕಿ ದೊಡ್ಡ ತಪ್ಪು ಮಾಡಿದ್ದೀವಿ ಅಂತ ಹೇಳಿ ಅಮಿತ್ ಶಾ ಹೇಳಿದ್ದಾರಂತೆ ಅಂತಂದ್ರು. ಕರ್ನಾಟಕ, ಆಂಧ್ರ ಹಾಗೂ ತೆಲಂಗಾಣ ರೈತರ ಜೀವನಾಡಿಯಾಗಿರುವಂತಹ ತುಂಗಭದ್ರಾ ಜಲಾಶಯದಿಂದ ಈ ಬಾರಿ 2 ಡ್ಯಾಂನಷ್ಟು ನೀರು ನದಿಯ ಮೂಲಕ ಹರಿದು ಹೋಗಿದೆ. ನದಿಯ ಮೂಲಕ ಹರಿದು ಹೋಗುವ ನೀರು ಆಂಧ್ರಪ್ರದೇಶದಲ್ಲಿ ಬಳಕೆಯಾಗ್ತಾ ಇದೆ, ಆದರೆ ಕರ್ನಾಟಕಕ್ಕೆ ಅನ್ಯಾಯವಾಗ್ತಾ ಇದೆ. ಈ ನೀರಾವರಿ ವರ್ಷದಲ್ಲಿ ಜಲಾಶಯಕ್ಕೆ ಇಲ್ಲಿವರೆಗೂ 354 ಟಿಎಂಸಿ ನೀರು ಹರಿದು ಬಂದಿದೆ. ಜಲಾಶಯದಲ್ಲಿ ಈಗ ಕೇವಲ 80 ಟಿಎಂಸಿ ನೀರು ನಿಲ್ಲಿಸ್ತಾ ಇರೋದ್ರಿಂದ ಈಗಿನ ಲೆಕ್ಕದ ಪ್ರಕಾರ 234 ಟಿಎಂಸಿ ನೀರು ನದಿಯ ಮೂಲಕ ಹರಿದು ಹೋಗಿದೆ. ಈ ಬಾರಿಯ ಅಧಿಕ ಮಳೆಯಾಗಿರೋದು ಒಂದು ಕಡೆ, ಇನ್ನೊಂದು ಕಡೆ ಜಲಾಶಯದ ಗೇಟ್ ಹಾಳಾಗಿರುವಂತಹ ಹಿನ್ನೆಲೆಯಲ್ಲಿ 80 ಟಿಎಂಸಿ ನೀರು ಮಾತ್ರ ನಿಲ್ಲಿಸಲಾಗ್ತಾ ಇದೆ. ಕೃಷ್ಣಾ ನದಿಯಿಂದ ಕೆರೆ ತುಂಬಿಸುವ ಪೈಪ್ಲೈನ್ ಒಡೆದು ಅಪಾರ ಪ್ರಮಾಣದ ನೀರು ವ್ಯರ್ಥವಾಗ್ತಾ ಇದೆ. ಕುಷ್ಟಗಿ, ಯಲಬುರ್ಗಾ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸುವಂತಹ ಪೈಪ್ಲೈನ್ ಒಡೆದು ಹೋಗಿದೆ. ಕುಷ್ಟಗಿ ತಾಲೂಕಿನ ಜಾಲಾಪುರ ಬಳಿ ಪೈಪ್ ಒಡೆದಿದ್ದು ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಆಕಾಶದ ಎತ್ತರಕ್ಕೆ ನೀರು ಚಿಮ್ಮುತ್ತಿರುವಂತಹ ದೃಶ್ಯ ಸ್ಥಳೀಯರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪೈಪ್ಲೈನ್ ರಿಪೇರಿಗೆ ಸಾಕಷ್ಟು ಸಮಯ ತಗಲುವ ಸಾಧ್ಯತೆ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹೀಗಾಗಿದೆ ಅಂತ ರೈತರು ಹಿಡಿಶಾಪ ಹಾಕ್ತಿದ್ದಾರೆ.